40,000 ರೆಂಟ್ ಬರೋ ಈ ಮನೆ ಸೇಲ್ಗಿದೆ. ಹೌದು ಸ್ನೇಹಿತರೆ, 30-40 ಸೈಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋ ಈ ಬಿಲ್ಡಿಂಗ್ ಸೇಲ್ಗಿದೆ. ಮನೆಗಳು ಅಷ್ಟೇ ಅಲ್ಲ, ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಶಾಪ್ ಕೂಡ ಇದೆ. ಗೇಟ್ ಪಕ್ಕದಲ್ಲಿ ಬ್ಲೂ ಕಲರ್ ಶಟರ್ ಕಾಣಿಸ್ತಿದೆಯಲ್ಲ, ಅದೇ ಶಾಪ್. ಈ ಬಿಲ್ಡಿಂಗ್ ಪ್ರೈಸ್ ಬಂದ್ಬಿಟ್ಟು 1,40,00,000 ಆಗಿದ್ದು, ನೆಗೋಷಿಯಬಲ್ ಆಗಿ ಫೈನಲ್ ಪ್ರೈಸ್ ಎಷ್ಟು ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ 2.5 ನಿಮಿಷ ವಿಡಿಯೋನ ಪೂರ್ತಿ ನೋಡಿ. ಹಾಗೇನೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಗೇಟ್ ಬಂದ್ಬಿಟ್ಟು ನಿಮಗೆ ವೆಸ್ಟ್ ಫೇಸಿಂಗ್ ಅಲ್ಲಿ ಇರುತ್ತೆ. ಇದು ನಿಮಗೆ ಪಾರ್ಕಿಂಗ್ ಇದೆ, ಇಲ್ಲಿ ಮೀಟರ್ ಬೋರ್ಡ್ ಇದೆ. ಎಲ್ಲಾ ಮನೆಗೂ ಇದೇ ಪಾರ್ಕಿಂಗ್ ಇರುತ್ತೆ. ಕಾರ್ ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್ ಇಲ್ಲೇ ಪಾರ್ಕ್ ಮಾಡ್ಕೋಬಹುದು ಆರಾಮಾಗಿ. ಇಲ್ಲಿ ಪಾರ್ಕ್ ಮಾಡ್ಕೊಂಡು ಇಲ್ಲಿ ನೋಡಿ, ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮಗೆ ಒಂದು 1 BHK ರೂಮು, ಪಾರ್ಕಿಂಗು ಪ್ಲಸ್ ಒಂದು ಶಾಪ್ ಇದೆ. ಇವಾಗ 1 BHK ರೂಮ್ ನೋಡ್ಕೊಂಬರೋಣ ಬನ್ನಿ. ಈ ಮನೆಗೆ ಓನ್ ಬೋರ್ವೆಲ್ ಇದೆ ಸ್ನೇಹಿತರೆ, ಪಂಚಾಯತಿ ವಾಟರ್ ಕೂಡ ಬರುತ್ತೆ. ಇದು ನೋಡಿ, ಇದು ನಾರ್ತ್ ಫೇಸಿಂಗ್ ಡೋರ್ ಇರುತ್ತೆ. ಎಂಟ್ರೆನ್ಸ್ ಗೇಟ್ ವೆಸ್ಟ್ ಫೇಸ್ ಅಲ್ಲಿ ಹಿಂಗಿದ್ರೆ ಇದು ನಾರ್ತ್ ಫೇಸಿಂಗ್ ಡೋರ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸುತ್ತಮುತ್ತ ಎಲ್ಲ ಗ್ರಿಲ್ ಹಾಕಿದ್ದಾರೆ. ಒಳ್ಳೆ ಸೇಫ್ಟಿ ಮನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇಲ್ಲೆಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಇದೇ ಮನೆ, ಗ್ರೌಂಡ್ ಫ್ಲೋರ್ನ ಫಸ್ಟ್ ಮನೆ ಇದು. ಅಲ್ಲಿ TV ಕ್ಯಾಬಿನೆಟ್ ಇದೆ. ಈ ಕಡೆ ಹೋದ್ರೆ ಕಿಚನ್ ಇದೆ ನೋಡಿ. ಕಿಚನ್ಗೆ ಹೋಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಮಾಡ್ಯುಲರ್ ಕಿಚನ್ ಇದು. ಮಾಡ್ಯುಲರ್ ನಿಮಗೆ ಕ್ಯಾಬಿನೆಟ್ ಎಲ್ಲ ಬಂದಿದೆ, ಮೇಲೆ ಲಾಫ್ಟ್ ಎಲ್ಲ ಬಂದಿದೆ, ನೋಡ್ತಾ ಇರ್ಬೋದು. ಸುತ್ತ ಟೈಲ್ಸ್ ಹಾಕಿದ್ದಾರೆ, ಫರ್ನಿಚರ್ ವರ್ಕು ಎಲ್ಲ, ಕ್ಯಾಬಿನೆಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಕಡೆ ನಿಮಗೆ ಯುಟಿಲಿಟಿ ಜಾಗ ಬಿಟ್ಟಿದ್ದಾರೆ. ಯುಟಿಲಿಟಿ ಬಟ್ಟೆ ಒಣಗಾಕೋಕ್ಕೆ ಎಲ್ಲ ಜಾಗ ಇದೆ. ಇಲ್ಲಿ ಫ್ರಿಡ್ಜ್ ಇಟ್ಟಿದ್ದಾರೆ. ಬನ್ನಿ ಮುಂದೆ ಹೋಗೋಣ. ಸೊ ಈ ಕಡೆ ಬಂದರೆ ನಿಮಗೆ ಒಂದು ಬಾತ್ರೂಮ್ ಇದೆ, ಈ ಕಡೆ ಒಂದು ರೂಮ್ ಇದೆ, ಸಿಂಗಲ್ ರೂಮ್ ಇದು. ಅಂದ್ರೆ ಇದು 3 years ಓಲ್ಡ್ ಬಿಲ್ಡಿಂಗ್ ಆಗಿರುತ್ತೆ. ಕನ್ಸ್ಟ್ರಕ್ಷನ್ ಮಾಡುವಾಗ ಇವರು ರೆಡ್ ಬ್ರಿಕ್ಸ್ ಯೂಸ್ ಮಾಡಿರೋದು, ಮತ್ತೆ ಸ್ಯಾಂಡ್ ಯಾವ್ದು ಯೂಸ್ ಮಾಡಿಲ್ಲ, ರಿವರ್ ಸ್ಯಾಂಡ್ ಯೂಸ್ ಮಾಡಿದ್ದಾರೆ. ಬೇರೆ ಸ್ಯಾಂಡ್ ಗಳು ಯಾವ್ದು ಯೂಸ್ ಮಾಡಿಲ್ಲ. ಇದು 3 years ಓಲ್ಡ್ ಬಿಲ್ಡಿಂಗ್ ಆಗಿದ್ದು, ಇದು ಈ ಖಾತ ಇನ್ನ ಇಲ್ಲ ಸ್ನೇಹಿತರೆ. ಅಪ್ಲೈ ಮಾಡಿದೀವಿ, ಅಕ್ನಾಲಜ್ಮೆಂಟ್ ಎಲ್ಲ ಬಂದಿದೆ. ಸೊ ಇದಕ್ಕಿನ್ನ ಈ ಖಾತ ಆಗಿಲ್ಲ, ಈ ಖಾತ ಅಪ್ಲೈ ಮಾಡಿದೀವಿ, ಅಕ್ನಾಲಜ್ಮೆಂಟ್ ಕೂಡ ಬಂದಿದೆ. ಇದು ಗ್ರೌಂಡ್ ಫ್ಲೋರ್ ಕತೆ ಆಯ್ತು. ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ 2 BHK ರೂಮ್ ಇದೆ. ಗ್ರೌಂಡ್ ಫ್ಲೋರ್ ನಿಮಗೆ 1 BHK ಪ್ಲಸ್ ಪಾರ್ಕಿಂಗು ಮತ್ತೆ ಒಂದು ಶಾಪ್ ಇದ್ದು, ಇದು ನಿಮಗೆ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ 2 BHK ರೂಮ್ ಇರುತ್ತೆ. ಇದನ್ನ ಓನರ್ ಇರೋಕ್ಕಂತ ಮಾಡಿರೋದು. ಇದು ತುಂಬಾ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ನಿಮಗೆ, ಅಲ್ಲಿ ನಿಮಗೆ TV ಕ್ಯಾಬಿನೆಟ್ ಎಷ್ಟು ತುಂಬಾ ದೊಡ್ಡದಾಗಿದೆ. ಈ ಸೈಡ್ ನಿಮಗೆ ದೇವ್ರ ಮನೆ ಮಾಡಿದ್ದಾರೆ, ಸಪ್ರೇಟ್ ದೇವ್ರ ಮನೆ ಇದೆ. ಇದಕ್ಕೆ ಪೂರ್ತಿ ವುಡ್ಡಲ್ಲೇ ಡೋರ್ ಎಲ್ಲ ಮಾಡಿಸಿದ್ದಾರೆ, ನೋಡ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಡೈನಿಂಗ್ ಟೇಬಲ್ ಇಟ್ಟು ಊಟ ಮಾಡೋಕ್ಕೆಲ್ಲ ಜಾಗ ಇದೆ. ಇಲ್ಲಿ ನಿಮ್ಗೆ ಓಪನ್ ಮಾಡಲ್ಲ ಕಿಚನ್ ಸಿಗುತ್ತೆ. ಈ ಕಡೆ ನಿಮ್ಗೆ ಡೈನಿಂಗ್ ಟೇಬಲ್ ಇಡೋಕ್ಕೆ ಜಾಗ ಇದೆ, ನೋಡ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಸ್ಪೇಸಸ್ ಆಗಿದೆ. ಮೇಲೆ ಸ್ಟೋರೇಜ್ ಮಾಡೋಕ್ಕೆಲ್ಲ ಜಾಗ ತುಂಬಾ ಬಿಟ್ಟಿದ್ದಾರೆ. ಅಡುಗೆ ಮಾಡ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿದೆ. ಅಡುಗೆ ಮನೆ ಅಂತೂ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಫ್ಲೋರ್ ಅಲ್ಲಿ ನಿಮಗೆ ಒಂದು ಕಾಮನ್ ಬೆಡ್ರೂಮ್ ಇದೆ, ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಇಲ್ಲಿ ಕಾಮನ್ ಟಾಯ್ಲೆಟ್ ರೂಮ್ ಇದೆ. ಬನ್ನಿ, ಇದು ಕಾಮನ್ ಬೆಡ್ರೂಮ್ ಆಗಿರುತ್ತೆ. ಕಾಮನ್ ಬೆಡ್ರೂಮ್ ಕೂಡ ನಿಮಗೆ ಕಬೋರ್ಡು ಎಲ್ಲ ಚೆನ್ನಾಗೇ ಮಾಡಿದ್ದಾರೆ, ತುಂಬಾ ದೊಡ್ಡದಾಗೆ ಮಾಡಿದ್ದಾರೆ. ಈ ರೂಮ್ ಕೂಡ ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಕಾಮನ್ ಬಾತ್ರೂಮ್ ಸ್ನೇಹಿತರೆ. ಕಾಮನ್ ಬಾತ್ರೂಮ್ ಇದೆ, ಅಲ್ಲಿ ಮಾಸ್ಟರ್ ರೂಮ್ ಇದೆ. ಇದು ಕಾಮನ್ ಟಾಯ್ಲೆಟ್ ರೂಮ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ಸುತ್ತ ಎಲ್ಲ ಟೈಲ್ಸ್ ಹಾಕಿದ್ದಾರೆ. 5x5 ಇದೆ ಅದು ಡೈಮೆನ್ಷನ್. ಇದು ನೋಡಿ ಮಾಸ್ಟರ್ ಬೆಡ್ರೂಮ್ ಇದು. ನೋಡಿ ಸ್ನೇಹಿತರೆ, ನಿಮ್ಗೆ ಒಂದು ಅಟ್ಯಾಚ್ಡ್ ಒಂದು ಬಾತ್ರೂಮ್ ಕೂಡ ಇದೆ. ಸ್ನೇಹಿತರೆ, ನಿಮ್ದೇನಾದ್ರು ಪ್ರಾಪರ್ಟೀಸ್ ಸೇಲ್ಗೆ ಇಲ್ಲ ಬೈ ಮಾಡ್ಬೇಕಂತ ನೀವು ಅನ್ಕೊಂಡಿದ್ರೆ ನಮ್ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ದೇನಾದ್ರು ಪ್ರಾಪರ್ಟೀಸ್ ಸೇಲ್ಗೆ ಅಂತ ಬಂದ್ರೆ ನಾವು ಇಮಿಡಿಯೇಟ್ ವಿತಿನ್ 1 week 2 weeks ಎಲ್ಲ ನಾವು ಸೇಲ್ ಮಾಡ್ಕೊಡ್ತೀವಿ. ಇನ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇದು ನಿಮ್ಗೆ ಫಸ್ಟ್ ಫ್ಲೋರ್ ಕತೆ ಆಗೋಯ್ತು. ಸೆಕೆಂಡ್ ಫ್ಲೋರ್ ಅಲ್ಲಿ ನಿಮ್ಗೆ 1 BHK ರೂಮ್ ಇರುತ್ತೆ. ಮುಂದೆ ನಿಮ್ಗೆ ಹೊರಾಂಡ ತರ ಸಪರೇಟ್ ಆಗಿ ಜಾಗನೂ ಇದೆ ನಿಮ್ಗೆ. ಇದು ಕಿಚನ್ ರೂಮು, ಅಲ್ಲೊಂದು ಬಾತ್ರೂಮ್ ಇದೆ, ನೋಡ್ತಾ ಇರ್ಬೋದು. ಇವಾಗ ಜಾಗ ತೋರಿಸ್ತೀವಿ ಮಾಡಿ, ಸಪರೇಟ್ ಆಗಿ ಮುಂದೆ ಜಾಗ ಬಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಬಟ್ಟೆ ಒಣಗಕ್ಕೆಲ್ಲ ಜಾಗ ಬಿಟ್ಟಿದ್ದಾರೆ. ಸದಾ ಇದು ಫೈನಲ್ ಪ್ರೈಸ್ ಬಂದ್ಬಿಟ್ಟು 1,40,00,000 ಹೇಳ್ತಾ ಇದ್ದಾರೆ. ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅದು ಮೀಟಿಂಗ್ ಅಲ್ಲಿ ಕೂತ್ಕೊಂಡಾಗ ಮಾತಾಡಿದಾಗ ಅದು ನೆಗೋಷಿಯಬಲ್ ಇರುತ್ತೆ. ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.